ಪರಕ ಪರಕ. ಅಯ್ಯೋ ಯಾಕವಿ ಶಾಂತಿ, ಇಲ್ಲೇ ಇದ್ದೀನಿ ಬಾರೆ. ಅದು ಯಾಕೆ ಹಂಗೆ ಕೂಗ್ತಿದ್ದಿ? ಓಹೋ, ಏನವ್ವ ಎಲ್ಲ ಕೆಲಸ ಮುಗೀತಾ? ಆಗಲೇ ಆರಾಮಾಗಿ ಕೂತ್ಕೊಬಿಟ್ಟಿದ್ದಿ. ಅಯ್ಯೋ ಕೆಲಸ ಏನವಿ, ಮಾಡ್ತಾ ಇದ್ರೆ ಇದ್ದೇ ಇರ್ತದೆ. ಇವತ್ತು ಮನೆ ಕೋಣೆ ಎಲ್ಲ ಒರೆಸಿದ್ನಲ್ಲ, ಸಾಕಾದಂಗಾಯ್ತು. ಅದಕ್ಕೆ ಓಸಿ ಸುಧಾರಿಸ್ಕೊಳ್ಳುವ ಅಂತ ಕೂತ್ಕೊಂಡೆ ಕಣವ. ಬಾ ಕೂತ್ಕೋ. ಏ ಪಾರಕ, ಮಲ್ಲಜ್ಜಿ ಬಂದ್ಬಿಡವಳೆ. ಹೌದೇ? ಯಾವಾಗ ಬಂದವ್ರೆ? ಗೊತ್ತಿಲ್ಲ ಕಣವ್ವ, ನಾನು ಬೆಳಗ್ಗೆ ನೋಡಿದೆ, ಬಾಗ್ಲತ್ರ ಕೂತಿದ್ಲು. ನಾನು ಏನೂ ಮಾತಾಡ್ಸ್ಲಿಲ್ಲ, ನೋಡ್ಕೊಂಡು ಬಂದ್ಬಿಟ್ಟೆ. ಇನ್ನು ಮಾತಾಡ್ಸಿದ್ರೆ ಏನಾದರೂ ಹೇಳ್ತಾಳೆ ಅಂತ. ಹೌದಾ? ಅಯ್ಯೋ ಆ ಲಕ್ಷ್ಮಿ ಮನೆಗೆ ಇರೋಕ್ಕಾಗಲ್ಲ ಬಾರವ, ಅಲ್ಲಿ ಏನು ಅಂತ ಇರ್ತಾಳೆ. ಈ ದಿವಸ ಇದ್ಬಿಟ್ಟು ಬಂದವಳಲ್ಲ, ಅದೇ ಹೆಚ್ಚು. ಅದು ಹೆಂಗಿದ್ಲು ಅವತ್ತು ಗೌರಕ್ಕ ಹೇಳಿದ್ಲಲ್ಲ, ಹೋಗಿ ಕರೆದ್ಬಿಟ್ಟು ಬರ್ತೀನಿ ಅಂತ. ಎಲ್ಲೋ ಹೋಗಿ ಕರೆದವ್ರೆ, ಅವ್ರು ಕರೆದಿಂದನೇ ಬಂದ್ಬಿಟ್ಟವಳೆ ಅನ್ನಂಗೆ ಕಾಣಿಸ್ತದೆ. ಹ್ಞೂ, ನಾನೇನೋ ಬರೋದೇ ಇಲ್ವೇನೋ ಅನ್ಕೊಂಬಿಟ್ಟಿದ್ದೆ. ಅವತ್ತು ಹಾರಾಡ್ಕೊಂಡು ಹೋಗಿದ್ದು ನೋಡಿ, ಹೋಗಿ ಬಂದ್ಬಿಟ್ಟವಳಲ್ಲ. ಹೇಳು. ಬರ್ದೆ ಏನು ಮಾಡ್ತಾಳೆ ಬಾ ಶಾಂತಿ. ದುರಂಕಾರ ಬಿದ್ಕೊಂಡು ಹೋದ್ಲು, ಒಣಗ್ತು, ಬಂದ್ಲು ವಾಪಸ್ಸು. ಅಲ್ಲಿ ಅವ್ರ ಬೀಗರುಗಳು ಬರೀ ಬಂದು ಕೂತವ್ರಂತೆ. ನಮ್ಮ ಚಿಕ್ಕವ್ವ ಹಂಗಂತಿದ್ಲು. ಇನ್ನು ಅವ್ರ ಮಧ್ಯೆ ಇವಳು ಹೆಂಗಿದ್ ಬಿಡ್ತಾಳೆ. ಅದಕ್ಕೆ ವಾಪಸ್ ಬಂದವಳೆ. ಮಗಳದ್ದು ಬಂಡವಾಳ ಎಲ್ಲ ಗೊತ್ತಾಯ್ತಲ್ಲ, ಏನಾಗದೆ ಅವ್ರ ಮನೆ ಪಾಡು ಏನು ಅಂತ. ಅದಕ್ಕೆ ತಿಳ್ಕೊಂಡು ಬಂದವಳೆ ಬಾ. ಆಮೇಲೆ ತಿರ್ಗಾ ಹಾರಾಟ ಪಾರಾಟ ಏನು ಕಾಣಿಸ್ತಿರ್ಲಿಲ್ವಾ? ಚೆನ್ನಾಗಿ ಇದು ಕೂತಿದ್ಲಾ? ತಿರ್ಗಾ ಇಲ್ಲ ಅಂದರೆ ಏನಾದರೂ ಹಾರಾಡ್ತಿದ್ಲ? ಏನಿಲ್ಲವ, ಹಾರಾಟ ಪಾರಾಟ ಏನಿಲ್ಲ, ಚೆನ್ನಾಗಿ ಕೂತಿದ್ಲು. ನಾನು ಹಂಗೂ ಮಾತಾಡ್ಸುವ ಅಂತ ಅನ್ಕೊಂಡೆ. ಅಯ್ಯೋ, ತಿರ್ಗಾ ಗೊತ್ತಲ್ಲ ಏನಕ್ಕೆ ಬಂದವಳೋ, ಎತ್ತು ಬಂದವಳೋ, ಏನೋ ತಗೊಂಡು ಹೋಗಿ ಬಂದವಳೆ ಅಂತ ಮಾತಾಡ್ತಾಳೆ ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟೆ. ಏನು ಮಾತಾಡ್ಸೋಕೆ ಹೋಗಲಿಲ್ಲ, ಕೇಳೋಕ್ಕೂ ಹೋಗಲಿಲ್ಲ. ಓ ಅಲ್ಲಿ ಬಾ, ಇನ್ನೇನು ಬಂದ್ಲಲ್ಲ. ಸದ್ಯಕ್ಕೆ ಗೌರಕ್ಕಂಗೆ ಅವ್ರ ಅತ್ತೆ ಹೋಗಿದ್ದೆ ಬೇಜಾರು ಮಾಡ್ಕೊಂಬಿಟ್ಟಿದ್ಲು. ಈಗ ಹೆಂಗೋ ನೆಮ್ಮದಿಯಾಗಿರ್ತಾಳೆ ಗೌರಕ್ಕ. ಆದರೂ ಆ ಅಜ್ಜಿ ಒಂಥರ ಹೇಳವ, ಅಷ್ಟು ಆಸೆ ಪಡ್ತಾಳೆ ಆ ಗೌರಕ್ಕ. ಆ ಗೌರಕ್ಕನ್ನೇ ಬೈಕೊಂಡು ಹೊರಟೋಗಿದ್ಲಲ್ಲ ಈ ಮಲ್ಲಜ್ಜಿ. ಈಗ ಅಲ್ಲಿಗೆ ಹೋದ್ಬೇಕಾದ್ರೆ ಬುದ್ಧಿ ಬಂದಿರ್ತದೇನೋ ಬಾ ಮಲ್ಲಜ್ಜಿಗೆ. ಮಗಳು ಪಾಡೆಲ್ಲ ನೋಡಿರ್ತಾಳಲ್ಲ, ಈ ಹಂಗೋ ನನ್ನ ಸೊಸೆನೇ ಪರವಾಗಿಲ್ಲ ಅಂತ ಅನಿಸಿರ್ತದೆ ಮಲ್ಲಜ್ಜಿಗೆ. ಇವಳು ಬೇರೆ ಬಂದ್ಬಿಟ್ಟಳಕ್ಕ, ಗೌರಕ್ಕನ ವಾರ್ಗೀತಿ ಸಾವಿತ್ರಿನ. ಹ್ಞೂ ಸಾವಿತ್ರಿ, ಅವಳು ಬೇರೆ ಬಂದ್ಬಿಟ್ಟವಳವ್ರೆ. ಫುಲ್ಲು ಫ್ಯಾಮಿಲಿನೇ ಬಂದ್ಬಿಟ್ಟದೆ ಅವ್ರದ್ದು. ಹೌದಾ? ಅವ್ರು ಯಾವಾಗ ಬಂದರು? 7 ದಿನ ಆಯಿತು ಬಂದು. ಅಯ್ಯೋ, ಅವ್ರು ಆಗಲೇ ಬಂದು ವಾರದ ಮೇಲೆ ಆಯ್ತವ. ನಿಂಗೆ ಗೊತ್ತಿರ್ಲಿಲ್ವ ಹಂಗಾದ್ರೆ? ಇಲ್ಲ, ಗೊತ್ತಾಗ್ಲಿಲ್ಲ. ನೀನಂದ್ರೆ ಪಕ್ಕದಾಗಿದೆಯಾ, ಗೊತ್ತಾಗ್ತದವ ಯಾರು ಬಂದರು ಯಾರು ಹೋದ್ರು ಅಂತ. ನಮ್ಮ ಮನೆಯಲ್ಲಿ ಅವ್ರ ಮನೆಯಲ್ಲಿ ನನಗೇನು ಗೊತ್ತಾಗಬೇಕವಿ? ಎಲ್ಲರೂ ಬಂದವ್ರೆ, ಅವ್ರ ಗಂಡ ಮಕ್ಕಳು ಇಬ್ಬರು, ಆಯಮ್ಮ ಎಲ್ಲರೂ ಬಂದಿದ್ರು, ಓಡಾಡ್ತಾಯಿದ್ರು ಒಳ ಆಚೆ ಈಚೆ ಎಲ್ಲನೂ. ನಾನು ನೋಡಿದೆ ಹಂಗೇನೆ. ಓಹೋ, ಹಂಗಾರೆ ಗೌರಕ್ಕಂಗೆ ಇನ್ನೊಂದು ತಲೆನೋವು ಬಂತು. ಒಂದು ತಲೆನೋವಿಂದ ಬಂದ್ಲು ಆಚೆ ಅಂದರೆ ಇನ್ನೊಂದು ತಲೆನೋವು ಸ್ಟಾರ್ಟ್ ಆಯಿತು ಗೌರಕ್ಕನಿಗೆ. ಹೌದಾ? ಯಾಕಕ್ಕ, ಯಾಕೆ ಹಂಗಂತಿ? ಅಯ್ಯೋ ಅದೊಂದು ಸರಿ ಇಲ್ಲ. ಐಲು ಬಲು ಬಿಲ್ಡಪ್ಪು, ಬರೀ ಬಿಲ್ಡಪ್ ತಗೋತಾಳೆ. ಏನೂ ಇಲ್ಲ, ಒಳಗೆ ಮಾತ್ರ ಬಿಲ್ಡಪ್ ತಗೊಂತಾಳೆ. ಅವಾಗ ಹಂಗೆ ಮಾಡ್ಕೊಂಡು ಏನು ಬಂದು ಗೌರಕ್ಕ ಬಂದು 3 ದಿನಕ್ಕೇನೆ ಮನೆ ಹೊಡೆದು ಭಾಗ ತಗೊಂಡು ಹೋದವಳು. ತಿರ್ಗಾದ್ ಯಾಕೆ ಬಂದವಳೋ ಗೊತ್ತಿಲ್ಲಪ್ಪ. ಹೌದೇ? ಅವ್ರ ಭಾಗ ಆಗೋಗ್ಬಿಟ್ಟದ ಎಲ್ಲ? ಹ್ಞೂ ಕಣವಿ, ಅವಳೇ ದೊಡ್ಡ ಸೊಸೆ ಸಾವಿತ್ರಿ. ಗೌರಕ್ಕ ಬಂದು ಒಂದು ಸ್ವಲ್ಪ ದಿವಸಕ್ಕೇನೆ ಇಲ್ದೇ ಇರೋ ಕಿತಾಪತಿ ಎಲ್ಲ ಮಾಡ್ಕೊಂಡು ಭಾಗ ತಗೊಂಡು ಹೋದ್ಲು. ಪಾಪ ಗೌರಕ್ಕ ಏನೂ ಅಂತಿರ್ಲಿಲ್ಲ, ಅಂದ್ರೂ ಅವಳೇ ಅನ್ಸರ್ಸ್ಕೊತಿರ್ಲಿಲ್ಲ. ಅವಳು ಸಾವಿತ್ರಿ ಭಾಗ ಮಾಡ್ಕೊಂಡು ಗಂಡನ್ನು ಕರ್ಕೊಂಡು ಪ್ಯಾಟೆಗೆ ಹೊರಟೋಗಿದ್ಲು. ಮತ್ತೆ ಇವಾಗ ಈ ಆಸ್ತಿ ಅದೆಲ್ಲ ಮಾದಪ್ಪಣ್ಣಂದೇನಾ ಎಲ್ಲನೂ? ಹ್ಞೂ ಮಾದಪ್ಪಣ್ಣಂದೇನೆ. ಮಾದಪ್ಪಣ್ಣ ಕಷ್ಟಪಟ್ಟು ಚೆನ್ನಾಗಿ ಸಂಪಾದನೆ ಮಾಡಿ ಆಸ್ತಿ ಮಾಡ್ದ. ಇವ್ರದ್ದು ಅಷ್ಟೊಂದು ಏನು ಇರಲಿಲ್ಲ ಅವ್ರ ಅಪ್ಪಂದು. ಅವ್ರ ಅಪ್ಪ ಸಂಪಾದನೆ ಮಾಡಿದ್ದು ಒಂದಷ್ಟಿತ್ತು. ಅವರಪ್ಪ ನಾನು ಸಂಪಾದನೆ ಮಾಡಿದ್ದು ನನ್ನ ಕಿರಿಮಗನಿಗೆ ಅಂತ ಕಿರಿಮಗನಿಗೆ ಬರೆದ್ಬಿಟ್ಟ. ಅದರಲ್ಲಿ ಇವ್ರಿಗೆಲ್ಲ ಅಧಿಕಾರ ಇಲ್ಲ ಬಿಡು. ಆಮೇಲೆ ಮಾದಪ್ಪಣ್ಣನು ಬೇಜಾನ್ ಸಂಪಾದನೆ ಮಾಡ್ಕೊಂಡ. ಓ ಹೌದಾ? ಹಂಗಾರೆ ಇವ್ರಿಗೂ ಜೋರಾಗಿದ್ದದ ಆಸ್ತಿ? ಅಯ್ಯೋ ಇವ್ರದೆಲ್ಲ ಏನಿಲ್ಲ, ಅವ್ರ ತಾತಂದೇನು ಅಷ್ಟೊಂದು ಇರಲಿಲ್ಲ ಆಸ್ತಿ. ಈ ಮಾದಪ್ಪಣ್ಣವ್ರ ಅಪ್ಪ ಸಂಪಾದನೆ ಮಾಡಿದ್ದೇ ಸುಮಾರಾಗಿತ್ತು. ಅದ್ರ ಜೊತೆಗೆ ಮಾದಪ್ಪಣ್ಣನು ಒಂದಷ್ಟು ಸಂಪಾದನೆ ಮಾಡ್ಕೊಂಡವನೆ.
ಈಗ ಅವಂದು ಜಾಸ್ತಿ ಅದೇ ಮಾದಪ್ಪಣ್ಣಂದು. ಅವ್ರ ಅಣ್ಣಂದೇನು ಅಷ್ಟಿಲ್ಲ ಆಸ್ತಿ, ಕಮ್ಮಿ ಇರಬೇಕು ಇದ್ರೆ. ಹಂಗಾದ್ರೆ ಅಣ್ಣನಿಗಿಂತ ತಮ್ಮಂದೇ ಜೋರಾಗದೆ ಅನ್ನು. ಹ್ಞೂ ಜೋರಾಗಿ ಕಷ್ಟಪಟ್ಟವನೆ ಮಾದಪ್ಪಣ್ಣ ಅವತ್ತಿಂದ. ರಾಗಿ ಇದು ರೈಸ್ ಮಿಲ್ ಮಾಡ್ಕೊಂಡ, ಗದ್ದೆ ಕೆಲಸ ಅದು ಇದು ಅಂತ ಚೆನ್ನಾಗಿ ಮಾಡ್ಕೊಂಡ ಮಾದಪ್ಪಣ್ಣ. ಇವರು ಪೇಟೆಯಿಂದ ಏನಾರ ಸಂಪಾದನೆ ಮಾಡಿದ್ರ ಹೆಂಗೆ? ಸಂಪಾದನೆ ಮಾಡ್ಕೊಂಡವ್ರ ಜೋರಾಗವ್ರ? ಕಾರೆಲ್ಲ ಅದೇ ಕಣಕ. ಏನವ್ವ, ಏನು ಪೇಟೆ ಹೋಗ್ದವ್ರು ಏನು ಮಾಡ್ಕೊಂಡವ್ರು ಯಾಕೆ ಮಾಡ್ಕೊಂಡವ್ರು ನಮ್ಗೇನು ಗೊತ್ತವಿ. ಅಲ್ಲಿ ಹೋಗಿ ಏನು ಸಂಪಾದನೆ ಮಾಡ್ಕೊಂಡಿದ್ದಾರೋ. ಕಾರ್ ಮಾತ್ರ ತಗೊಂತಾಳೆ. ಅವಳು ಮೊದಲೇ ಬಿಲ್ಡಪ್ಪು, ಇಲ್ದಿದ್ದಾಗಲೂ ಹಂಗೇನೇನೆ ಬಿಲ್ಡಪ್ ತಗೊಂತಿದ್ದಿದ್ದೆ ಬರೀ. ಏನು ಮಾಡ್ಕೊಂಡವಳ ಈಗ? ಆದರೂ ಅವಾಗೆಲ್ಲ ಅಷ್ಟೊಂದು ರಾದಂತ ಎಲ್ಲ ಮಾಡ್ಕೊಂಡು ಹೋಗಿದ್ಲು. ಈಗ ತಿರ್ಗಾ ಇದೇ ಮನೆಗೆ ಬಂದವಳಲ್ಲ ಹೇಳು. ಮಾದಪ್ಪಣ್ಣ ಮನೆ ಕಟ್ಸಿದ್ಮ್ಯಾಕೆ ಈ ಮನೆಗೆ ಬಂದು ಸೇರ್ಕೊಳ್ತವ್ರೆ ಅಂತಂದ್ರೆ ಏನೋ ಗೊತ್ತಿಲ್ಲ. ಮಲ್ಲಜ್ಜಿ ಬಂದವಳೆ ಅಂದರೆ ಇನ್ನು ಅವಳು ಇಸ್ಕೊಂಡಿರೋದು ಹೆಚ್ಚು ಮಾತ್ರ. ಯಾಕೆ ಮಲ್ಲಜ್ಜಿಗಾಗಲ್ವಾ ಅವ್ರನ್ನ ಕಂಡ್ರೆ? ಹ್ಞೂ ಮಲ್ಲಜ್ಜಿಗಾಗಲ್ಲ. ಅವಾಗೆಲ್ಲ ಜಗಳ ಮಾಡಿ ಭಾಗ ತಗೊಂಡು ಪೇಟೆಗೆ ಹೊರಟದ್ಲಲ್ಲ ಮಗನ ಕರ್ಕೊಂಡು. ಅದಕ್ಕೆ ಮಲ್ಲಜ್ಜಿಗೆ ಕೋಪ ಆಗಲ್ಲ. ಯಾರು ತಾನೇ ಹಂಗೆಲ್ಲ ಮಾಡಿ ಸಹಿಸ್ಕೊತಾರೆ ಹೇಳು. ಕಿರಿ ಸೊಸೆ ಬಂದು ಸ್ವಲ್ಪ ದಿವಸಕ್ಕೇನೆ ಇಲ್ದೇ ಇರೋ ಕಿತಾಪತಿನೆಲ್ಲ ತೆಗೆದುಬಿಟ್ಟು ದೊಡ್ಡ ಸೊಸೆ ಹೋಗ್ಬಿಟ್ರೆ ಹಂಗೆ ಅಲ್ವೇ? ಅದೇ ಮಲ್ಲಜ್ಜಿ ಇಲ್ದೇ ಇರೋ ಟೈಮ್ನ ನೋಡ್ಕೊಂಡು ಬಂದು ಮನೆಗೆ ಸೇರ್ಕೊಂಡವ್ರೆ ಅನ್ನಿಸ್ತದೆ. ಇಲ್ಲ ಅಂದಿದ್ರೆ ಮಲ್ಲಜ್ಜಿ ಇದ್ದಿದ್ರೆ ಎಲ್ಲಿ ಒಳಗಡೆ ಬಿಟ್ಕೊಳ್ಳೋಳು, ಬಿಡ್ಕೊತಿರ್ಲಿಲ್ಲ ಅವಳು. ಆವಾಗ ಜಗಳ ಮಾಡ್ಕೊಂಡು ಹೋದವರು ಊರಿಗೆ ಬರ್ತಿರ್ಲಿಲ್ಲಪ್ಪ ಅವರು. ಈಗೇನೋ ನೀನು ಹೆಂಗಂದಿದ್ದು ಸಡನ್ನಾಗಿ ಬಂದ್ಬಿಟ್ಟವ್ರೆ ಅಂತ ಏನೋ ಗೊತ್ತಿಲ್ಲ ನನಗೂ. ಹಂಗಾದ್ರೆ ಏನು ಗೌರಕ್ಕಂದು ಮುಗಿಯಲ್ಲ ಪಾಪ. ಯಾವುದಾದ್ರೂ ಒಂದು ಇದ್ದೇ ಇರ್ತದೆ ಅವಕ್ಕೊಂದು. ಇವ್ರು ಯಾರನ್ನ ಬಂದು ತೊಂದರೆ ಕೊಡ್ತಾನೆ ಇರ್ತಾರಪ್ಪ ಪಾಪ. ಗೌರಕ್ಕಂದು ಏನಿಲ್ಲ, ಗಂಡ ಮಕ್ಕಳು ಹೆಂಗೋ ಇರ್ತಾರೆ. ಇವ್ರದೇ ಪಾಪ ಗೌರಕ್ಕನಿಗೆ ತಲೆನೋವು ಆಗ್ಬಿಟ್ಟದೆ ಬಿಡು. ಅವ್ರ ಗಂಡ ಹೆಂಡ್ತಿಗೆ ಅವ್ರದ್ದು ಇವ್ರದ್ದು, ಇವ್ರ ತಂಗಿದು ಅಕ್ಕಂದು ಅಣ್ಣಂದು ಇದೇ ಆಗೋಗ್ಬಿಟ್ಟದೆ ಪಾಪ. ಅವ್ರ ಮನೆಗೂ ಮಕ್ಕಳು ಏನು ಮಾಡಿದ್ವು, ಅವ್ರದ್ದೇ ತಲೆನೋವಾಗಿರ್ತದೆ ಮಕ್ಳುಗಳ್ದು. ಅವ್ರ ಮನೆಗೆ ನೋಡು ಮಕ್ಳುಗಳು ಒಳ್ಳೆ ಮಕ್ಳುಗಳು, ಈ ಬೇರೆಯವ್ರದ್ದೇ ತಲೆನೋವು ಅವ್ರಿಗೆ ಪಾಪ. ಅಲ್ವಾ? ಎಲ್ಲರ ಮನೆಗೂ ಮಕ್ಳದೇ ಸಮಸ್ಯೆ ಆಗಿರ್ತದೆ. ಗಂಡ ಹೆಣ್ತಿದ್ದು ಮಕ್ಳದೇ ಆಗಿದ್ರೆ ಈಗ ಅವರಕ್ಕನಿಗೆ ಬೇರೆಯವ್ರದ್ದೇ ಸಮಸ್ಯೆ ಆಗೋಗದೆ. ಬಂದು ಅವಕ್ಕನಿಗೆ ಎಲ್ಲ ಕಾಟ ಕೊಡ್ತಾರೆ ಪಾಪ. ಅವಳು ಹಂಗೆ ಅವಳೆ, ಎಲ್ಲರನ್ನೂ ಎದುರಿಸಲ್ಲ ಯಾರನ್ನೂ. ಎಲ್ಲರನ್ನೂ ಹಸು ಥರ ಎಲ್ಲರನ್ನೂ ಒಳಗೆ ಬಿಟ್ಕೊಂಡು ಸುಮ್ಮನೆ ಅವಳೇ ಕಾಟ ಅನುಭವಿಸ್ತಾಳೆ ಅಷ್ಟೇ. ಆದರೂ ಈಗಿನ ಕಾಲಕ್ಕೆ ಅಷ್ಟು ಮೆತ್ತವಾಗಿರಬಾರ್ದು ಹೇಳಕ್ಕ. ಆ ಗೌರಕ್ಕನು ಅದೇನಪ್ಪ, ಈ ಸೊಸೆದಿರು ಬರೋ ಕಾಲ ಆದ್ರೂ ಇವಕ್ಕ ಇನ್ನೂ ಮೆತ್ತವನೇ, ಎದುರಿಸಲ್ಲ ಯಾರನ್ನೂ ನೀನು ಹೇಳ್ದಂಗೆ. ಪಾಪ ಅವಳು ಅವತ್ತಿಂದ ಇವತ್ತಿನವರೆಗೂ ಹಂಗೆ ಬಂದ್ಬಿಟ್ಲು. ಜೋರು ಮಾಡಲಿಲ್ಲ ಯಾರ ಮೇಲೂ. ಆವಾಗಲೇ ಹಂಗೆ ಮಾಡಲಿಲ್ಲ ಅಂಥ ಟೈಮಾಗೇನೆ. ಇನ್ನೀಗ ಜೋರಾಗು ಅಂತಂದ್ರೆ ಹೆಂಗಾದಳು ಅಂತೂ. ಅವ್ರ ಮನೆಗೆ ಬರೋ ಸೊಸೆದಿರು ಮಾತ್ರ ಅತ್ತೆದಿರು ಕಾಟ ಇರಲ್ಲ ಬಿಡು. ಅದೇನೋ ನಿಜನೇ ನೀನು ಹೇಳೋ ಮಾತು. ಸೊಸೆದಿರಿಗೆ ಅತ್ತೆ ಕಾಟ ಇರಲ್ಲ, ಈ ಮಲ್ಲಜ್ಜಿದು ಇರ್ತದಲ್ಲ ಕಾಟ. ಮಲ್ಲಜ್ಜಿನೇ ಕೊಡ್ತಾಳೆ ಅತ್ತೆ ಕಾಟನ. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.